ಅಡಿಕೆ ತೋಟ, 50 ಎಕರೆ ಗದ್ದೆ, ಇಂದಿರಾನಗರ ಸೈಟು ಕಿರಣ್ ಹೆಸರಿಗೆ ಮಾಡಿದ್ದೀನಿ. ಇನ್ನುಳಿದ ಒಡವೆ, ಬ್ಯಾಂಕ್ ಬ್ಯಾಲೆನ್ಸು ನನ್ನ ಹೆಸರಲ್ಲಿರುತ್ತೆ. ಸಂತೋಷ ತಾನೆ? 5 ಜನಕ್ಕೆ ಹಂಚಬೇಕಾದ ಆಸ್ತಿನ 4 ಜನಕ್ಕೆ ಹಂಚಿದಾಗ ಅವ್ರಿಗೆ ಸಂತೋಷ ಆಗದೆ ದುಃಖನ ಆಗತ್ತೆ. ಅಂದ್ರೆ ಬೀದಿಲ್ ಬಿದ್ದ ಆ ಭಿಕಾರಿಗೆ ಆಸ್ತಿ ಹಂಚ್ಬೇಕಾಗಿತ್ತಾ? ಹೌದ್ರಿ, ನನ್ ಮಗ ಭಿಕಾರಿನೇ, ಬೀದಿಲ್ ಬಿದ್ದಿದ್ದವನೇ. ಅವನಿ ಮನೆ ಕಾಲಿಡಕ್ ಮುಂಚೆ ನಾವು ಬೇರೆಯವ್ರ ಹೊಲನ ಗೇಣಿ ಮಾಡ್ಕೊಂಡು ಬದುಕ್ತಿದ್ದು ಜ್ಞಾಪಕ ಇದೆಯಾ ನಿಮ್ಗೆ? ಇವರೆಲ್ಲ ಸ್ಕೂಲು ಕಾಲೇಜು ಅಂತ ಓದಕ್ ಹೋದಾಗ ನಮ್ಮ ಹೊಲ ಅಂತ ಅವನ್ ಸುರಿಸಿದ್ದು ಬೆವರಲ್ಲ ರೀ, ರಕ್ತ. ಕೆಲ್ಸ, ಮದುವೆ, ಹೆಂಡತಿ, ಮಕ್ಕಳು ಅಂತ ಇವ್ರುಗಳೆಲ್ಲ ಸಿಟಿ ಸೇರ್ಕೊಂಡಾಗ ನಮ್ಮ ಕಷ್ಟ ಸುಖಕ್ಕಾಗಿದ್ದು ಇವ್ರುಗಳಲ್ಲ ರೀ, ಆ ಭಿಕಾರಿನೇ. ನನ್ನನ್ನು ನಿಮ್ಮನ್ನು ಕಾಪಾಡೋಕೋಸ್ಕರ ತನ್ನ ಪ್ರಾಣನೂ ಲೆಕ್ಕಿಸದೆ ಹೋರಾಡಿದ್ದು ಆ ಭಿಕಾರಿನೇ ಹೊರತು ಈ ನಿಮ್ ಮಕ್ಕಳಲ್ಲ ರೀ. ಅನ್ಪೂರ್ಣಮ್ಮನವ್ರೆ, ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ಏನ್ರಿ ಸಮಾಧಾನ ಮಾಡ್ಕೊಳ್ಳೋದು? ಗಳಿಸಿ ಗುಡ್ಡೆ ಹಾಕಿದ್ದೆಲ್ಲ ನನ್ ಮಗ, ಅನುಭವಿಸಕ್ ಮಾತ್ರ ಇವ್ರುಗಳ? ಈ ಮನೇಲಿ ಇವ್ರುಗಳಿಗೆಲ್ಲ ಎಷ್ಟು ಹಾಕಿದ್ಯೋ ಅವನ್ಗೂ ಅಷ್ಟೇ ಹಾಕಿದೆ. ನಿಮ್ಗೆಷ್ಟು ಅಧಿಕಾರ ಇದೆಯೋ ನನ್ಗೂ ಅಷ್ಟೇ ಅಧಿಕಾರ ಇದೆ. ನೀವ್ ಇಷ್ಟ ಬಂದಾಗ ಹಂಚೋಕ್ಕೆ ನಾನ್ ಬಿಡಲ್ಲ. ಸೂರ್ಯನ್ಗೂ ಇದ್ರಲ್ಲಿ ಒಂದು ಪಾಲ್ ಸಿಗ್ಲೇಬೇಕು, ಸಿಗ್ಲೇ. ಅನ್ನಪೂರ್ಣ, ಡಾಕ್ಟ್ರೆ ಈಗ ಹೇಗಿದ್ದಾರೆ? ಐ ಆಮ್ ಸಾರಿ, ಈಗಲೇ ಏನು ಹೇಳಕ್ಕಾಗಲ್ಲ. ಅವ್ರಿಗೆ ಮೊದಲು ಪ್ರಜ್ಞೆ ಬರಬೇಕು. ಪ್ರಜ್ಞೆ ಯಾವಾಗ ಬರುತ್ತೆ? ಈಗಲೇ ಬರ್ಬೋದು, 1 ವಾರ ಆಗ್ಬೋದು, ಅಥವಾ 1 ತಿಂಗಳೇ ಆಗ್ಬೋದು. ಸರ್, ಅವನ್ ತಾಯಿ ಆಸ್ಪತ್ರೆಯಲ್ಲಿ ಪ್ರಾಣಾಪಾಯದಲ್ಲಿದ್ದಾಳೆ. ಮಗ ಅಂದ್ರೆ ಅವಳಿಗೆ ಪಂಚ ಪ್ರಾಣ. ಅವನ ಮುಖ ನೋಡಿದ್ಮೇಲಾದ್ರೂ ಅವಳು ಜ್ಞಾನ ಬಂದ್ರು ಬರ್ಬೋದು. ಸರ್, ಒಂದೇ ಒಂದ್ಸಲಿ ಅವಳ ಮುಖ ನೋಡೋ ಅವಕಾಶ ಮಾಡ್ಕೊಳ್ಳಿ ಸರ್. ಮಾಡಿರೋ ತಪ್ಪನ್ನ ಅವನೇ ಒಪ್ಕೊಂಡಿರೋದ್ರಿಂದ ಕೋರ್ಟಲ್ಲಿ ತೀರ್ಮಾನ ಆಗೋವರೆಗೂ ಅವನ್ನ ಬಿಡುಗಡೆ ಮಾಡೋ ಅಧಿಕಾರ ನಮಗಿಲ್ಲ. ಸರ್, ತೀರ್ಮಾನ ಏನಾಗ್ಬೋದು ಸರ್? ನಾವೇನು ಹೇಳಕ್ಕಾಗಲ್ಲ. ಶಿಕ್ಷೆ 6 ತಿಂಗಳಾಗಬಹುದು, ಇಲ್ಲ 1 ವರ್ಷನೇ ಆಗ್ಬಹುದು. 1 ವಾರ ಆಯ್ತು. ಇನ್ನೆಷ್ಟು ದಿನ ಅಂತಾರೆ ಇಲ್ಲಿರೋದು? ನೀವು ಬೇಕಾದ್ರೆ ಇರಿ, ನಾನ್ ಹೋಗ್ತೀನಿ. ನಾನು ಹೇಗೆ ಇರಕ್ಕಾಗತ್ತೆ? ಬಿಲ್ಡಿಂಗ್ ಕೆಲಸ ಬೇರೆ ನಡೀತಾ ಇದೆ, ಬ್ಯಾಂಕ್ ಲೋನ್ ವಿಷಯ ಬೇರೆ ಮಾತಾಡ್ಬೇಕು. ನಾವು ಹೋಗೋಣ, ಹೇಗೋ ಹರಿ ಇರ್ತಾನಲ್ಲ. ನಡಿ. ಏನಂದೆ? ನಿಂದು ಪ್ರೈವೇಟ್ ಅಪ್ಪ, ನಮ್ದು ಗೌರ್ಮೆಂಟ್. ರಜಾ ಯಾರು ಕೊಡ್ತಾರೆ? ಸುಮ್ನೆ ಯಾಕೆ ಟೆನ್ಷನ್ ಮಾಡ್ಕೋತಿದ್ದೀರಾ? ಹೇಗೋ ಮಗಳಿದ್ದಾಳೆ, ನೋಡ್ಕೋತಾಳೆ. ಬನ್ನಿ, ನಾ ಹೋಗೋಣ. ಚೆನ್ನಾಗಿ ಹೇಳಿದ್ರಿ. ರೇಖಾ ಏನಾದ್ರು ತಿಂಗಳಂಗಟ್ಲೆ ಇಲ್ಲೇ ಇದ್ಬಿಟ್ರೆ ಹಳ್ಳಿಲ್ ಮನೇನ್ ಯಾರು ನೋಡ್ಕೋತಾರೆ? ನನ್ನನ್ ಯಾರು ನೋಡ್ಕೋತಾರೆ? ನನ್ ಫ್ಯಾಕ್ಟ್ರಿನ ಯಾರು ನೋಡ್ಕೋತಾರೆ? ನಿಮ್ಮಪ್ಪ ಮಾಡಿದ ತಪ್ಪೆ ನಾವ್ ಸಫರ್ ಪಡ್ಬೇಕಾಗಿದೆ. ಯಾವ ಕರ್ಮರಿ ಇದು? ಅವರು ಇದಾರಲ್ಲ, ನೋಡ್ಕೋತಾರ ಬಿಡಕ್ಕ. ಅವ್ರು ಮಾಡಿದ ತಪ್ಪಿಗೆ ಅವ್ರಿಗೆ ಪ್ರಾಯಶ್ಚಿತ್ತ ಆದ್ರೂ ಆಗತ್ತೆ. ಭೇಷ್. ನನ್ನ ಮಕ್ಕಳು, ನನ್ನ ಸೊಸೆಯರು, ನನ್ನ ಅಳಿಯ ಅಂತ ಪ್ರತಿ ಕ್ಷಣನೂ ಅಹಂಕಾರದಲ್ಲಿ ಬೀಗ್ತಿದ್ದಲ್ಲ, ನನಗೆ ಒಳ್ಳೆ ಪಾಠನೇ ಕಲಿಸ್ಬಿಟ್ರಿ. ಅಪ್ಪಾಜಿ, ಅಪ್ಪ ಅಂತೆ ಅಪ್ಪ. ಅಪ್ಪ ಅನ್ನೋ ಪದದ ಅರ್ಥ ಗೊತ್ತೇನೋ ನಿಮ್ಗೆ? ನನ್ನ ಮಕ್ಕಳು ಚೆನ್ನಾಗಿ ಓದ್ಬೇಕು, ಚೆನ್ನಾಗಿ ಬಾಳ್ಬೇಕು ಅಂತ ಹಗಲು ರಾತ್ರಿ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ದುಡ್ದೆ. ನನ್ನ ಸ್ವಂತ ಸುಖ ಸಂತೋಷನ ತ್ಯಾಗ ಮಾಡಿದೆ. ಅಂಗೈಗಳ ಜಮೀನು ನನಗೆ ಬೇಡ ಅಂತ ಎಲ್ಲ ನಿಮ್ಗೆ ಹಂಚ್ಕೊಟ್ಬಿಟ್ಟೆ. ಈಗ ಆಸ್ತಿ ಕೈಗೆ ಬಂದ್ಮೇಲೆ ನಿಮ್ಮ ಅಪ್ಪ ನಿಮ್ಗೆ ಕಾಲ್ ಕಸ ಆಗ್ಬಿಟ್ಟ ಅಲ್ಲ? ಹಾಗಲ್ಲ ಅಪ್ಪಾಜಿ. ಸಾಕು, ಏನೂ ಮಾತಾಡ್ಬೇಡ. 9 ತಿಂಗಳು ಹೊತ್ತು ಹೆತ್ತು ಸಾಕಿ ಸಲಹಿದ ತಾಯಿ ಅಲ್ಲಿ ಸಾವು ಬದುಕಿನ ಮಧ್ಯೆ ಹೋರಾಟ ಮಾಡ್ತಿರ್ಬೇಕಾದ್ರೆ 9 ದಿನ ಅವಳ ಪಕ್ಕದಲ್ಲಿದ್ದು ಅವಳ ಆರೈಕೆ ಮಾಡಕ್ಕೆ ನಿಮ್ಗೆ ಪುರ್ಸೊತ್ತಿಲ್ಲ ಅಲ್ಲ?
ಸಾರ್ಥಕವಾಯ್ತು ಅವಳು ತಾಯ್ತನ. ಇದಕ್ಕೇನಾ ತನ್ನ ಪ್ರಾಣ ಒತ್ತಿ ಇಟ್ಟು ಅವಳು ನಿಮ್ಗೆ ಜನ್ಮ ಕೊಟ್ಟಿದ್ದು? ಸಾಕು, ಜನ್ಮ ಕೊಟ್ಟ ತಪ್ಪಿಗೆ ನಿಮ್ ಋಣನ ಸಾಕಷ್ಟು ತೀರಿಸಿದೀವಿ. ಹೋಗ್ಬಿಡಿ, ದಯವಿಟ್ಟೆಲ್ಲ ಹೋಗ್ಬಿಡಿ, ಹೋಗ್ಬಿಡಿ. ಅಪ್ಪಾಜಿ, ಅಳಬೇಡ ಮಗಳೇ, ನಿನ್ ಗಂಡನ ಜೊತೆ ಹೋಗು. ನನ್ನಿಂದಾಗಿ ನೀವಿಬ್ರು ಬೇರೆ ಆಗೋದ್ ಬೇಡ. ನಿನ್ ಗಂಡನ್ ಚೆನ್ನಾಗಿ ನೋಡ್ಕೊ. ನಾನು ಹೋದ್ರೆ ಅಮ್ಮನ್ ಯಾರು ನೋಡ್ಕೋತಾರೆ? ಇಷ್ಟು ವರ್ಷ ಅವಳು ನನ್ನ ಸೇವೆ ಮಾಡಿದಾಳೆ. ಈ 4 ದಿನ ನಾನು ಅವಳು ಸೇವೆ ಮಾಡಿ ನಾನ್ ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ್ತ ಮಾಡ್ಕೋತೀನಮ್ಮ. ಹೆಣ್ಣಾಗಿ ಹುಟ್ಟಿದ್ಮೇಲೆ ಸ್ವಲ್ಪನಾದ್ರೂ ಮಾನ ಮರ್ಯಾದೆ ಇರ್ಬೇಕು. ದಿಕ್ಕಿಲ್ದವಳು ಅಂತ ಆಶ್ರಯ ಕೊಟ್ರೆ ಮನೆ ಮಗನೇ ಬುಟ್ಟಿಗೆ ಹಾಕೊಂಡು ಹಾಲ್ನಂತ ಸಂಸಾರನ ಹಾಳು ಮಾಡ್ಬಿಟ್ಲು. ಇವಳನ್ನ ನಂಬ್ಕೊಂಡ್ ಮನೆ ಬಿಟ್ಟು ಬಂದಿದ್ದಕ್ಕೆ ದೇವ್ರಂತ ಸೂರ್ಯ ಜೈಲ್ ಪಾಲಾದ. ಅವ್ರಮ್ಮ ಆಸ್ಪತ್ರೆ ಸೇರಿದ್ರು. ಮನೆನೆ ಒಡೆದು ಛಿದ್ರ ಛಿದ್ರ ಮಾಡ್ಬಿಟ್ಲು. ಥು, ಇದು ಒಂದ್ ಜನ್ಮನ. ಇಂತ ಈನ್ ಬಾಳೋಕ್ಕಿಂತ ಎಲ್ಲಾದ್ರೂ ಹೋಗಿ ಕೆರೆನೋ ಬಾವಿನೋ ನೋಡ್ಕೊಳ್ಳೋದು ಮೇಲು. ಸೀತಾ, ಸೀತಾ, ಕಿರಣ್, ಹೇಗಿದೀಯ ಸೀತಾ? ಏನಾಯ್ತು ಸೀತಾ, ಏನಾಯ್ತು? ಅಳ್ಬೇಡ, ಅಳ್ಬೇಡ ಸೀತಾ, ಅಳ್ಬೇಡ. ತೀರ್ಮಾನ ಏನಾಗ್ಬೋದು ಸರ್? ನಾವೇನು ಹೇಳಕ್ಕಾಗಲ್ಲ. ಶಿಕ್ಷೆ 6 ತಿಂಗಳೇ ಆಗ್ಬಹುದು, ಇಲ್ಲ 1 ವರ್ಷನೇ ಆಗ್ಬಹುದು. ಮಗ ಅಂದ್ರೆ ಅವಳಿಗೆ ಪಂಚ ಪ್ರಾಣ. ಅಕ್ಷತೆ ತಗೊಳ್ಳಿ. ಗಟ್ಟಿ ಮೇಳ